ಬೆಂಗಳೂರಿಗೆ ಕಂಟಕವಾಗ್ತಾ ಇದೆ ಕಸ, ಜನರಿಗಿದು ನರಕ ಯಾತನೆ. ಕಸದ ಡಂಪಿಂಗ್ ಯಾರ್ಡ್ ಸ್ಥಗಿತವಾಗಿದೆ, ಗಬ್ಬೆದ್ದು ನಾರ್ತಾ ಇದೆ ಇಡೀ ಬೆಂಗಳೂರು. ಬೆಂಗಳೂರು ಮಹಾನಗರ ಪಾಲಿಕೆ ವಿರುದ್ಧವಾಗಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜನರಿಗೂ ಸಂಕಷ್ಟ, ಕಸದ ಲಾರಿ ಚಾಲಕರಿಗೂ ಇದು ಪರದಾಟ. ಇನ್ನು ಮಿಟ್ಟಗಾನಹಳ್ಳಿ ಕಸ ಕ್ವಾರಿಯಲ್ಲಿ ಕಸದ ಡಂಪಿಂಗ್ ಸ್ಥಗಿತವಾಗಿದೆ. ಬೆಂಗಳೂರಿನ ಹಲವು ಕಡೆ ಕಸ ಎತ್ತುವಂತ ಟೆಂಪೋಗಳು ನಿಂತಲ್ಲೇ ನಿಂತಿವೆ. ಕಸ ತುಂಬಿಕೊಂಡು ಅಲ್ಲಲ್ಲೇ ನಿಂತಿದ್ದಾವೆ ವಾಹನಗಳು. ಕೆಆರ್ ಮಾರ್ಕೆಟ್ ಫ್ಲೈಓವರ್ ಬಳಿ ಕಸದ ವಾಹನಗಳು ಸಾಲುಗಟ್ಟಿ ನಿಂತಿರುವಂತ ದೃಶ್ಯಗಳು ಕೂಡ ಕಾಣೋದಕ್ಕೆ ಸಿಗ್ತಾ ಇದೆ. ಇಡೀ ಬೆಂಗಳೂರೇ ಗಬ್ಬೆದ್ದು ನಾರ್ತಾ ಇದೆ. ನಮಗಿರೋ ದೊಡ್ಡ ಸಮಸ್ಯೆ ಅಂದ್ರೆ ಅದು ರಸ್ತೆ ಗುಂಡಿ ಬಿಟ್ರೆ ಕಸದ ವಿಲೇವಾರಿ. ಅದು ಸರಿಯಾಗಿ ಆಗೋದೇ ಇಲ್ಲ. ನೀವು ಗಮನಿಸ್ತಾ ಇದ್ದೀರಲ್ಲ ದೃಶ್ಯದಲ್ಲಿ, ಯಾವ್ಯಾವ ಕಸಗಳನ್ನೆಲ್ಲ ತುಂಬಿಕೊಂಡಿದ್ದಂತ ಬಿಬಿಎಂಪಿಯ ಕಸದ ಲಾರಿ ಅಲ್ಲಲ್ಲೇ ನಿಂತಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಕೆಆರ್ ಮಾರ್ಕೆಟ್ನಿಂದ ಪ್ರತ್ಯಕ್ಷ ವರದಿ ಮಾಡಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಿನ ಕಣ್ಣೂರು ಬಳಿಯ ಮಿಟ್ಕನಹಳ್ಳಿ ಕಸದ ಕ್ವಾರಿ ಅಂದರೆ ಡಂಪಿಂಗ್ ಯಾರ್ಡ್ನಲ್ಲಿ ಅವೈಜ್ಞಾನಿಕವಾಗಿ ಕಸವನ್ನು ಸುರಿತಾ ಇದ್ದಾರೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಸ್ಥಳೀಯರು ಆ ಒಂದು ಕಸ ಹಾಕೋದನ್ನು ಅಲ್ಲಿ ಸ್ಟಾಪ್ ಮಾಡಿಸಿದ್ದಾರೆ, ಸ್ಥಗಿತ ಮಾಡಿಸಿದ್ದಾರೆ. ಸೊ ಹೀಗಾಗಿ ಬೆಂಗಳೂರಿನಲ್ಲಿ ಕಸದ ವಿಲೇವಾರಿ ಕುಂಠಿತ ಆಗಿದೆ. ಎಲ್ಲಂದರಲ್ಲಿ ಕಸ ಬಿಸಾಡಿ ಅದನ್ನು ತೆಗೆಯದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಹೀಗಾಗಿ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗುತ್ತಾ ಮುಂದುವರಿದಿದೆ. ನಾನೀಗ ಸದ್ಯಕ್ಕೆ ಬೆಂಗಳೂರಿನ ಮಾರ್ಕೆಟ್ ಬಳಿ ಇದನ್ನು ನೋಡ್ತಾ ಇದ್ದೀರಾ. ಈ ಒಂದು ಭಾಗ ಏನಿದೆ ಬೆಂಗಳೂರಿನ ಮಾರ್ಕೆಟ್ ಬಳಿಯ ಆ ಒಂದು ಫ್ಲೈಓವರ್ನ ಸರ್ವಿಸ್ ರಸ್ತೆಯಲ್ಲಿ ಯಾವ ರೀತಿ ಬಿಬಿಎಂಪಿ ಕಸದ ಟೆಂಪೋಗಳು ಸಾಲುಗಟ್ಟಿ ನಿಂತಿದ್ದಾವೆ ಅನ್ನೋದನ್ನು ಸುಮಾರು 10 ರಿಂದ 15 ಬಿಬಿಎಂಪಿ ಕಸದ ಟೆಂಪೋಗಳು ಇಲ್ಲೇ ನಿಂತಿದ್ದಾವೆ. ಸೊ ಯಾಕಂದರೆ ಇವರು ಕಲೆಕ್ಟ್ ಮಾಡಿದಂಥ ಕಸವನ್ನು ಏನು ಮಾರ್ಕೆಟ್ ಸುತ್ತಮುತ್ತ ಕಲೆಕ್ಟ್ ಮಾಡಿದಂಥ ಕಸವನ್ನು ಏನು ಈ ಟೆಂಪೋಗಳಿಗೆ ತುಂಬಿಸ್ಕೋತಾರೆ, ತದನಂತರ ಅವರು ಈ ಒಂದು ಕಸವನ್ನು ಬಿಬಿಎಂಪಿ ಕಾಂಪ್ಯಾಕ್ಟರ್ಗಳಂದರೆ ಕಸದ ದೊಡ್ಡ ಲಾರಿಗಳಿಗೆ ಅದನ್ನು ಅವರು ತುಂಬಿಸಿ ಅದನ್ನು ಕಳಿಸ್ಕೊಡ್ಬೇಕು. ಆದರೆ ಏನು ಕಣ್ಣೂರು ಬಳಿ ಕಸವನ್ನು ಡಂಪಿಂಗ್ ಮಾಡೋದಕ್ಕೆ ಅಲ್ಲಿರ್ತಕ್ಕಂಥ ಸ್ಥಳೀಯರು ಬಿಡ್ತಾ ಇಲ್ಲ. ಹೀಗಾಗಿ ಆ ಒಂದು ಲಾರಿಗಳು ಅಲ್ಲೇ ಸಾಲುಗಟ್ಟಿ ಕಿಲೋಮೀಟರ್ ಗಟ್ಟಲೆ ನಿಂತಿದ್ದಾವೆ. ಹೀಗಾಗಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕಸ ವಿಲೇವಾರಿ ಆಗ್ತಾ ಇಲ್ಲ. ಹೀಗಾಗಿ ಬೆಂಗಳೂರು ಮತ್ತೆ ಕಸದ ನಗರ ಆಗುತ್ತಾ ಅಂತಕ್ಕಂಥ ಪ್ರಶ್ನೆಗೆ ಎದುರಾಗ್ತಾ ಇದೆ. ಸೊ ಈ ರೀತಿ ಕಸ ವಿಲೇವಾರಿ ಆಗದೇ ಇದ್ದರೆ ಮತ್ತೆ ಉದ್ಭವ ಆಗ್ತಕ್ಕಂಥ ಕಸವನ್ನು ಹೇಗೆ ಕಲೆಕ್ಟ್ ಮಾಡ್ತಾರೆ, ಈ ಒಂದು ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಸೊ ಒಟ್ಟಾರೆ ಬಿಬಿಎಂಪಿ ಆಗಿರ್ಬೋದು, ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ಈ ಬಗ್ಗೆ ಗಮನ ಹರಿಸಬೇಕು. ಇದೇ ರೀತಿ ಮುಂದುವರೆದರೆ ಬೆಂಗಳೂರು ಮತ್ತಷ್ಟು ಗಲೀಜಾಗುವಂಥದ್ದು, ಕಸದಿಂದ ನಾರುವಂಥದ್ದು ಹೆಚ್ಚಾಗುತ್ತೆ. ಸೊ ಇನ್ನಾದರೂ ಕೂಡ ಬಿಬಿಎಂಪಿ ಹಿರಿಯ ಅಧಿಕಾರಿ ಬಗ್ಗೆ ಗಮನ ಹರಿಸಬೇಕು. ಈಗಾಗಲೇ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಕಸ ಎಲ್ಲೆಂದರಲ್ಲಿ ರಾರಾಜಿಸ್ತಾ ಇದೆ, ಎಲ್ಲೆಂದರಲ್ಲಿ ಕಾಣ ಸಿಗ್ತಾ ಇದೆ. ಇದು ಒಂದು ರೀತಿಯ ಅನೈರ್ಮಲ್ಯತೆಗೆ ಕಾರಣ ಆಗ್ತಾ ಇದೆ. ಸೊ ಕೂಡಲೇ ಈ ಬಗ್ಗೆ ಸಂಬಂಧಪಟ್ಟವರು ಗಮನ ಹರಿಸಬೇಕು. ಇಲ್ಲದೇ ಇದ್ದಲ್ಲಿ ಮತ್ತಷ್ಟು ಪರಿಸ್ಥಿತಿ ಹದಗೆಡ್ತಾ ಇದೆ. ಏನು ಕಣ್ಣೂರಲ್ಲಿ ಆಗ್ತಕ್ಕಂಥ ಅವ್ಯವಸ್ಥೆ, ಅಲ್ಲಿ ಏನು ಸ್ಥಳೀಯರು ಅವೈಜ್ಞಾನಿಕವಾಗಿ ಕಸ ಸುರಿದಿರೋದ್ರ ಅಲ್ಲಿ ಕಸವನ್ನು ಡಿಸ್ಪೋಸ್ ಮಾಡೋದಕ್ಕೆ, ಡಂಪ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಅಲ್ಲಿ ಬಿಬಿಎಂಪಿ ಹೋಗಿ ಅಲ್ಲಿ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಡಂಪಿಂಗ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಬೇಕು. ಸೊ ಇಲ್ಲದೇ ಆದ ನಿಟ್ಟಿನಲ್ಲಿ ಏನು ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ವಿಲೇವಾರಿ ಮತ್ತಷ್ಟು ಹದಗೆಡುತ್ತೆ ಅನ್ನೋದು ಕೂಡ ಖಂಡಿತ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.